ಖ್ಯಾತ ನಿರ್ದೇಶಕ ರಾಜಮೌಳಿ ಸದ್ಯ ವಾರಣಾಸಿ ಸಿನಿಮಾ ಮಾಡ್ತಿದ್ದಾರೆ. ಮಹೇಶ್ ಬಾಬು ಹೀರೋ ಆಗಿರುವ ಈ ಚಿತ್ರದಲ್ಲಿ ಪ್ರಿಯಾಂಕಾ ಚೋಪ್ರಾ ನಾಯಕಿ. ಸುಮಾರು 1200 ಕೋಟಿ ಬಜೆಟ್ ನಲ್ಲಿ ಈ ಚಿತ್ರವನ್ನ ನಿರ್ಮಿಸ್ತಾ ಇದ್ದಾರೆ. ರಾಜಮೌಳಿ ಇದನ್ನ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿ ಅಲ್ಲ, ಬದಲಿಗೆ ಗ್ಲೋಬಲ್ ಫಿಲ್ಮ್ ಆಗಿ ತೆರೆಗೆ ತರ್ತಿದ್ದಾರೆ. ವಾರಣಾಸಿ ಸಿನಿಮಾ ಮುಂದಿನ ವರ್ಷ ಬೇಸಿಗೆಯಲ್ಲಿ ರಿಲೀಸ್ ಆಗಲಿದೆ. ಸದ್ಯ ಶೂಟಿಂಗ್ ವೇಗವಾಗಿ ನಡೆಯುತ್ತಿದೆ. ದಸರಾ ದೀಪಾವಳಿ ಹೊತ್ತಿಗೆ ಶೂಟಿಂಗ್ ಮುಗಿಸಿ ವರ್ಷದ ಕೊನೆಯೊಳಗೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಪೂರ್ಣಗೊಳಿಸಲು ರಾಜಮೌಳಿ ಅವರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಭಾರತದಲ್ಲಿ 140 ಕೋಟಿ ಜನಸಂಖ್ಯೆ ಇದ್ದರೂ ಸಿನಿಮಾ ನೋಡುವವರ ಸಂಖ್ಯೆ ಕೇವಲ 1 ಅಥವಾ 2 ಕೋಟಿ ಮಾತ್ರ ಇದೆ. ಅಂದ್ರೆ ಕೇವಲ 1% ಜನ ಮಾತ್ರ ಸಿನಿಮಾ ನೋಡ್ತಿದ್ದಾರೆ. ಈ ಪ್ರಮಾಣವನ್ನ ಹೆಚ್ಚಿಸಲು ರಾಜಮೌಳಿ ಪ್ರಯತ್ನಿಸುತ್ತಿದ್ದಾರೆ. ಸಿನಿಮಾ ನೋಡುವವರ ಸಂಖ್ಯೆ 1% ಹೆಚ್ಚಾದರೂ ಕಲೆಕ್ಷನ್ ನಲ್ಲಿ ದೊಡ್ಡ ದಾಖಲೆ ಆಗುತ್ತದೆ. ಈಗಾಗಲೇ 2000 ಕೋಟಿ ಗಳಿಸೋದು ದೊಡ್ಡ ವಿಷಯವಲ್ಲ ಎಂದು ಸಾಬೀತಾಗಿದೆ. ಇನ್ನು 1 ಅಥವಾ 2 ಪ್ರತಿಷ್ಠಿತ ಜನ ಸಿನಿಮಾ ನೋಡಿದ್ರೆ ಸುಲಭವಾಗಿ 5 ರಿಂದ 6 ಸಾವಿರ ಕೋಟಿ ಕಲೆಕ್ಷನ್ ಆಗುತ್ತೆ. ಆದ್ರೆ ವಾರಣಾಸಿ ವಿಷಯದಲ್ಲಿ ರಾಜಮೌಳಿ ಈ ಬಾರಿ ಟಾರ್ಗೆಟ್ ಮಾಡಿರೋದು ಇನ್ನ ದೊಡ್ಡದಾಗಿದೆ. ಹೌದು, ಅವರು 10,000 ಕೋಟಿ ಗುರಿ ಇಟ್ಟಿದ್ದಾರೆ ಎಂದು ನಿರ್ಮಾಪಕ ನಿರ್ದೇಶಕ ತಮ್ಮಾರೆಡ್ಡಿ ಭಾರದ್ವಾಜ್ ಅವರು ಹೇಳಿದ್ದಾರೆ. ವಾರಣಾಸಿ ಸಿನಿಮಾ 1000 ಕೋಟಿ ಅಲ್ಲ, 10,000 ಕೋಟಿ ಗಳಿಸುವಂತೆ ರಾಜಮೌಳಿ ಪ್ಲಾನ್ ಮಾಡ್ತಿದ್ದಾರೆ. ಈ ಸಿನಿಮಾ ಅಷ್ಟು ಕಲೆಕ್ಷನ್ ಮಾಡುವ ಸಾಮರ್ಥ್ಯ ಹೊಂದಿದೆ. ರಾಜಮೌಳಿ ಅಂತಹ ಸಿನಿಮಾ ಮಾಡಬಲ್ಲದು ಎಂದು ಅವರು ಭವಿಷ್ಯ ನುಡಿದಿದ್ದಾರೆ.